ಸ್ವಲ್ಪ ಕೂಸ್ಕೊತೀರ? ನಾನು ಬಹಳ ಕಡೆ ಕೇಳ್ತೀನಿ, ಒಂದಷ್ಟೇ ಇರ್ತವೆ, ನನಗೋಗಿ ಏನ್ ಮಾಡ್ತೀನಿ. ಕೊಟ್ರೇಶ್ವರಿ ಮಾಡಿದ್ರಲ್ಲ, ಸಬಲಾಗಿದ್ರಲ್ಲ, ನೋಡ್ಸಿದ್ರಲ್ಲ, ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಇದನ್ನೇ ಮಾಡಿದ್ರು. ಅವ್ರು ಯಾವ್ದೋ ನನ್ ಮಗ ಚಿಕ್ಕ ಹುಡ್ಗ, ಅವ್ರ ಅಪ್ಪನ ಕೇಳ್ದ, ಅಪ್ಪ ಹೆಂಗಪ್ಪ ಮಾಡ್ತಾರೆ ಬಾಯಿಲಿ, ನಮ್ಗೆ ಯಾರು ಆಗೋದಿಲ್ಲ, ಅದೇನು ಮಾಡ್ತಾರೆ ಅವರು. ಅದಕ್ಕೆ ಅವ್ರಪ್ಪ ಬುದ್ಧಿವಂತ ಮಗನ್ ಹೇಳ್ದ, ಅಲ್ಲೇ ಇಂಥವ್ರು ಬಹಳ ಜನ ನೋಡಿದ್ದೀನಿ ನಾನು, ಬಾಯಲ್ಲಿ ಮಾಡೋದಿಲ್ಲ ಕಣ, ಮೈಸೂರು ಕೈಲಿ ಒಂದು ಸಿಡಿ ಕೊಟ್ಟಿರ್ತಾರೆ, ಅವ್ರ ನಾಚ್ತಾರೆ, ಇವ್ರಲ್ಲಿ ನಾಚ್ಕಾಡ್ತಾರೆ, ಬಹಳ ನೋಡಿದ್ದೀನಿ. ಇದು ಕೊಟ್ರೇಶ ಕೇಳಿಸ್ಬಿಡ್ತು. ಅವ್ರ ತಕ್ಷಣ ಸರಿ ಬರೀ ಬರೀ ಬರಿ ಬೆಳೆಸಿರಿ, ಬರಿ ಬೆಳೆಸಿ. ನಾನು ಕೊಟ್ರೇಶ ಏನೋ ಅನ್ಕೊಂಡು ಹೋಗ್ಸರ್ ಬಿಡ್ರಿ, ಬರೀ ಸರ್ ಕಲ್ರು ಬಾಯಾಗ ಓಡಿಸ್ತಾರೆ, ನೋಡಿ ಸರ್ ಬಾಯಾಗ ಓಡಿಸ್ ತೋರಿಸ್ಬಿಟ್ರು. ಅವನು ಕೊಟ್ರೇಶ್ವರ ತಪ್ಪು ತಿಳ್ಕೊಬಿಟ್ಟಿದ್ದೆ, ಬಾಯಲ್ಲಿ ನೋಡಿಸ್ತಿರಲ್ಲ ಸರ್. ಒಂದು ಮಾತು ಹೇಳ್ತೀನಿ, ನೀವು ಮೋಸ ಅಲ್ಲ ಅಂತ ಬೇಕಿತ್ತ. ಇದು ಈ ಕಾಲದ ಕೂರು ಕೊಟ್ಟು ಅಡಿಸ್ಕೊಳ್ಳೋದು ಅಂತಾರಲ್ಲ, ಅದು ನೀವು ಮೋಸ ಅಲ್ಲ ಅಂತ. ಕೊಟ್ರೇಶ್ ಒಂದ್ ತರ ಆಗ್ಬಿಟ್ರು. ನಾನು ಅವ್ರಿಗೆ ಹೇಳಿದೆ, ಅಲ್ಲವಿ ಚೆನ್ನಾಗ್ ಮಾಡಿದಾರ, ಮನುಷ್ಯನೇ ಇಲ್ಲ ಅಂದ್ಬಿಟ್ಟು ಇದೆ. ಅದಕ್ಕಾದ್ರೆ ಸರ್ ಮನುಷ್ಯ ಅಲ್ಲ ಅಂದ್ರೆ ಮನುಷ್ಯನೇ ಅಲ್ಲ ಅಂತ ಅಲ್ಲ, ನಾರ್ಮಲ್ ಆಗಿರೋ ಮನುಷ್ಯ ಅಲ್ಲ ಅಂತ. ಅಂದ್ರೆ ಮೊದ್ಲೇನಿದ್ದೆ ಸುಮಾರಾಗಿತ್ತು. ಇದು ಕೊಟ್ರೇಶ್ ಖ್ಯಾತಿ. ಒಂದು ಕನ್ನಡ ರಾಜ್ಯೋತ್ಸವ ಮಾಡ್ತಿದ್ದೀವಿ ನಾವು. ಕನ್ನಡ ಓದ್ದವರು, ಕನ್ನಡ ಪಾಠ ಮಾಡಿದ್ರು, ನಾವು ಬಹಳ ಕಾಲ ಪಾಠ ಮಾಡಿದ್ದೀವಿ. ಆದ್ರೆ ಇವತ್ತು ನಾವು ಬಹಳ ಸಲ ಹೇಳಿದ್ವಿ, ಬಹಳ ವೇದಿಕೆಗಳನ್ನು ಹೇಳಿದ್ವಿ, ಕನ್ನಡಕ್ಕೆ ನನ್ನ ಗುರುಗಳು ಯಾರು ಅಂದ್ರೆ ಆದಿಲ್ ಬೀಜ ಸಿಗ್ತಾರಲ್ಲ ಅವರು, ನಮ್ಮೂರಿನವರು, ಜನ ರೈತರು, ಅವರು ಇವರು ಕನ್ನಡ ಕಲ್ಸೋಣ. ಏನ್ ಚಂದ ಕನ್ನಡ ಮಾತಾಡ್ತಾರೆ ಗೊತ್ತ. ಅವ್ರು ದಾರಿಯಲ್ಲಿ ಹೋಗೋ ಭಿಕ್ಷದವ್ರು ಕನ್ನಡ ಮಾತಾಡ್ತಾರೆ ಎಷ್ಟು ಸಲ. ಕಲ್ತ್ಕೊಂಡ ಕನ್ನಡ ಅವ್ರ ಹತ್ರ. ನಾವು ಯಾವ್ದ್ರ ಹತ್ರನೂ ಕಲ್ತ್ಕೊಂಡಿದ್ವಿ, ಯಾವ ಹತ್ರನೂ ಕನ್ನಡ ಕಲ್ತ್ಕೊಂಡಿದ್ವಿ. ಈ ಉತ್ತರ ಕರ್ನಾಟಕ ಕಡೆ ಕನ್ನಡನ ಬಾಯಿ ಫಿಲ್ಟರ್ ಆಗಿ ಮಾತಾಡ್ತಾರೆ, ಚಂದ ಕೇಳಕ್ಕೆ. ನಮ್ಮಲ್ಲಿ ಇಷ್ಟಕ್ಕೆ ಸಿಟಿ ಗಿಟಿ ಇರ್ತಾರಲ್ಲ, ಬೈಯಕ್ಕೆ ಬರೋಲ್ಲ ಸರ್, ಬೈಯಕ್ಕೆ ಬರೋಲ್ಲ. ಸರಿಯಾಗಿ ಕೊಡ್ತೀನಿ, ನೀನ್ ಹಿಂಗೆ ಮಾತಾಡ್ತಾರೆ, ಸರಿಯಾಗಿ ಕೊಡ್ತೀನಿ, ಇಬ್ರು ಸರಿಯಾಗಿ ಹೇಳ್ತೀನಿ ಅಂತಾರೆ, ಅನ್ನೋದಿಲ್ಲ. ಯಾಕಂದ್ರೆ ಬಂದ್ರಲ್ವ ಅಂತಾರೆ, ಬೇಕೆ ಬರಲ್ಲ ಬೆಳಗನಕ್ಕೆ. ನಮ್ ಕಡೆ ಈ ಮನೇಲಿ ಕೋಳಿಗಿಳಿ ಕಳವಾಗ್ಬಿಡ್ಬೇಕು ಅಂತ ಹೇಳ್ತಿವ್ರೆ. ಕೋಳಿ ಕಳವಾಗ್ಬಿಟ್ರೆ ಕಳ್ಕೊಂಡವಳು ಸೀರೆ ಸೆರಗು ಸೊಟ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ಟು ಬೀದಿ ಬಾಗಿಲಿಗೆ ಬಂದ್ಬಿಟ್ಟು ಬಾಯಿ ಬಿಟ್ಬಿಟ್ರೆ ಇಂಟರ್ವ್ಯೂ ಇಲ್ದೆ 2 ಗಂಟೆ ಬೈಯೋದು. ಮಿನಿಮಮ್ ಮಾನ ಮರ್ಯಾದೆ ಜೀವನದಲ್ಲಿ ಕೋಳಿ ತಿಂಬೋದು. ಮಧ್ಯರಾತ್ರಿ ಸರಿ ಬಿಟ್ಬಿಟ್ಟು ಹೊಟ್ಟೋಗ್ಬೋದು ಭಯತ್ರಕ್ಕೆ. ಈಗ ಬೆಳೆಯುತ್ತಾರಲ್ಲ, ನಾನು ಸಿಸಿಲ್ ಬಹಳ ಜನಕ್ಕೆ ನೋಡಿದ್ದೀನಿ, ಬೆಳೆಯಕ್ ಬರಲ್ಲ. ಈಗ ಜಗಳ ಬಿದ್ಬಿಟ್ಟವ್ರೆ, ಮೈಸೂರಲ್ಲಿ ನೋಡಿದ್ರೆ ಜಗಳ ಬಿದ್ಬಿಟ್ಟವ್ರೆ. ಕಚ್ಚು ಬಿಡೋದಿಲ್ಲ, ನಾಲ್ಕ ನೋಡಿದಿಲ್ಲ, ನನ್ನ ಪ್ರಾಣ ನೋಡಿದಿಲ್ಲ. ತಾಯಿ ಕಟ್ಟರೆ ನಾನು ಲೋಕಲ್ ನನ್ ಮಗ, ನಾನು ಅಯ್ಯೋದ್ ನನ್ ಮಗ, ನಾನು ಶುದ್ಧ ಅಳಿಯಕ್ಕೆ ನನ್ ಮಗ, ನಾನು ನಿನ್ ಸವಾಸ ಗೊತ್ತಿಲ್ಲ ನನಗೆ. ಹಿಡ್ಕೊಂಡ್ರೆ ನಾ ಹಿಡ್ಕೊಂಡಾಗೆ, ನಾನು ಕಜ್ಜಿ ನಾ ಹಿಡ್ಕೊಂಡೆ. ಈಗ ಅವನು ನನ್ನ ಒಬ್ಬಬೇಕಾಗಿರೋದು. ನಾನು ಅಯ್ಯೋದ್ ನನ್ ಮಗ, ನಾನು ಲೋಕಲ್ ನನ್ ಮಗ, ಅಂತ ನನ್ ಮಗ, ನಾಯಿ ನನ್ ಮಗ ಬೀತಾರೆ. ಆ ಎದುರುಗಡೆ ನನ್ಗೆ ಇಷ್ಟ ಬರೋದಿಲ್ಲ. ನೀನು ಅಯೋಗ್ಯ ಆದ್ರೆ ನಾನು ಡಬಲ್ ಅಯೋಗ್ಯ ತಿಳ್ಕೊಬಿಡು, ಅವ್ರು ಡಬಲ್ ಮಾಡ್ಬಿಟ್ರು ಹೆಚ್ಚಾಗಿ ಹೋಗ್ಬಿಟ್ಟಿರ್ತಾವ. ಮೊದಲು ಮಾತಾಡ್ಬೇಡ, ಹಿಡ್ಕೊಂಡ್ರೆ ನಾ ಹಿಡ್ಕೊಂಡಾಗಿ, ನಾನು ಹಿಡ್ಕೊಂಡ್ರೆ ಡಬಲ್ ಹಿಡ್ಕೊಂಡಂಗೆ ಇಲ್ಲ, ಡಬಲ್ ಮಾಡ್ಬಿಡ್ದು. ಸಿಟ್ಟ ಕುಡ್ಸಿದ್ವಿ, ಅಪ್ಪನ ಬಿಟ್ಟು ಮಗ ನಾನು ಅಲ್ಲ, ಅವನು ಸಿಟ್ಟ. ನಾನು ಅಷ್ಟೇ ಅಂದು ಬಿಟ್ಟ, ಅವನು ಡಬಲ್ ಮಾಡ್ಬಿಟ್ರೆ ಹೆಚ್ಚಾಗಿ ಇಲ್ಲ. ಎಷ್ಟು ಜನ ಬೆಳಕು ಬರಲ್ಲ. ಉತ್ತರ ಕರ್ನಾಟಕದ ಜನ ಮಾತಾಡ್ತಾರೆ. ಮದುವೆ ಆಗುವಾಗ ಹುಡುಗನ ಹುಡುಗಿ ಹೆಸರು ಕೇಳ್ತಾರೆ, ಹುಡುಗಿನ ಹೆಸರು ಕೇಳ್ತಾರೆ. ಅವಾಗೆಲ್ಲ ಕೇಳೋರು ಹಿಂದೆ, ಅವ್ರಿಗೆ ನಾಚ್ಕೊಂಡು ಹೇಳ್ತಿರ್ಲಿಲ್ಲ. ಇವಾಗೇನು ಕೇಳೋದಕ್ಕಾಗಲ್ಲ, ಅವರೇ ಕೂಕೊಂಡು ಓಡಾಡ್ತಾ ಇರ್ತಾರೆ ಮದುವೆಗೆ. ಅವಾಗೆಲ್ಲ ಹುಡುಗನ ಹೆಸರು ಕೇಳೋದು. ನಿನ್ ಗಂಡನ ಹೆಸರು ಹೇಳುವ ಎಷ್ಟು ಚೆನ್ನಾಗಿ ಹೇಳೋದು ಗೊತ್ತಾ, ಅದನ್ನ ಒಡಪುಗಳು ಅಂತಾರೆ. ಎಷ್ಟು ಚೆನ್ನಾಗಿ ಹೇಳೋದು. ಒಂದೇ ನಾನು
ಸಿಂಗಾರಿ ಅಂಗಾರು ನಾ ಬಂಗಾರಗಿಜ್ಜಿ ಸಾವು ಮುತ್ತೈದ್ರು ಸೆಲಿಗೆ ಕೊಡುವಾಗ ನಾವೇಳಿ ನಮ್ ರಾಯರಸು ಕನ್ನಡವರು ತನ್ನ ವಾರೆಗವರು ದಾರಿಗವರು ದರ್ಬಾರ್ದವರು ಹಳ್ಳಿ ಕಟ್ಟೆ ಕುತ್ಕೊಂಡು ಹಸಿರು ಹಂಚ್ತಾರೆ ನಮ್ಮ ಯಜಮಾನ್ರು ಇಂಥವ್ರು ವಾಸನೆ ಮತ್ ಕುತ್ಕೊಂಡು ಒಂಟು ಇಕ್ಕಟ್ಟು ಮಾತ್ಮಾತ್ಕು ಜವಾಬ್ ಕೊಡ್ತಾರೆ ಅವರ ಮೇಲೆ ಕಿರಿ ಚಿಲ್ಲಿ ಹಿರೋನಗರ ಬೇಲಿ ಹಾಕಿ ಸೊಪ್ಪು ಕೊಯ್ತಾರೆ ನಮ್ಮ ಯಜಮಾನ್ರು ಅವರ ಒಂದು ಬಣ್ಣ ತಾವ್ರಿ ಒಂದ್ ಕಣ್ಣ ಚಿಕ್ಕ ಚಿಕ್ಕ ಒಳ್ಳೆ ಹೊಡಿ ಚಿನ್ನ ಸಪ್ಲೆ ಹೊಡಿಗೆ ಊದ್ಗಡ್ಡಿ ಉರಿಯಕ್ಕೆ ಅವಲಿಕ್ಕೆ ಎಲ್ಲ ಮಾಡಿ ಸಕ್ಕರೆ ಸಾರು ಮಾಡಿ ಬೆಳ್ಳೂರಿಗೆ ತಗೊಂಡು ಪಯಣ ಹೋಗ್ತಾರೆ ನಮ್ಮ ಯಜಮಾನ್ರು ಇರ್ತಾವೆ ಎಷ್ಟು ಮಾತಾಡ್ತಾರೆ ಇವೆಲ್ಲ ಎಫೆಕ್ಟ್ ಜಾಸ್ತಿ ಹೋಗಿಲ್ಲ ಅಥವಾ ಗಂಡ ರೇಗಿಸ್ಬೇಕು ಅಂತ ತಿಳ್ಕೊಳ್ಳಿ ಇಲ್ಲಿ ಮಾಡಿ ತಲೆ ಮೇಲೆ ಹಾಕೊಂಡು ಯಜ್ಞಾವರ್ಗ ಹೆಗಲ ಮೇಲೆ ಹಾಕೊಂಡು ಯಾವ ಸಂತ ವ್ಯಾಪಾರಕ್ಕೆ ಹೋಗೋ 2,000 ಗಂಟೆ ಅಂತಾರೆ ಇಲ್ಲಿ ಬರೋ ತಲೆ ಮೇಲೆ ಹಾಕೊಂಡು ಯಜ್ಞಾವರ್ಗ ಹೆಗಲ ಮೇಲೆ ಹಾಕೊಂಡು ಯಾವ ಸಂತ ವ್ಯಾಪಾರಕ್ಕೆ ಹೋಗೋ 2,000 ಗಂಟೆ ಅಂತಾರೆ ಆ ಹುಡುಗರು ಕೇಳ್ತಾರೆ ಏಂತಿ ಹೆಸರು ತಮ್ಮ ಅವನು ಚೆನ್ನಾಗಿ ಹೇಳ್ತಾನೆ ಬೀದಿಲಿ ಒಂದು ಸಗಣಿ ಗಾಡಿ ಮೇಲೆ ಸಿಗಣಿ ತಿಕ್ಕ ನೋಡಿ ಬೆಕ್ಕು ನೋಡ್ತಾರೆ ಹೆಂಡತಿ ಅಂತ ಎಷ್ಟು ಚಂದ ಕನ್ನಡ ಅವರು ನಮ್ಮೂರಲ್ಲಿ ಒಂದು ಹುಡುಗ ಸುಳ್ಳಿಗೆ ಮಾತಾಡ್ತಾ ಇದ್ದಲ್ಲ ಎಲ್ಲ ಸಿಗಲಿಲ್ವಲ್ಲ ಊರಲ್ಲಿ ಅಂದಿರ ಅಲ್ಲ ನಾನು ನಮ್ಮ ಮನೇಲಿ ಕುಂತಿ ಬೋಧನ ಮಗಳ ಮಕ್ಕಳಿಗೆ 18 ವರ್ಷ ಆಶ್ರಯ ಕೊಟ್ಟು ಹೆಂಡತಿ ತಮ್ಮನ ಕೊಂದು ಅಣ್ಣನ ಹೆಸಪ್ಪನ ಹೊತ್ಕೊಂಡು ಮಾರನಿಗೆ ಹೆರಿಗೆ ಆಗಿತ್ತು ಅದಕ್ಕೆ ಸಿಕ್ಲಿಲ್ಲ ಏನ ಅದ್ಯಾವ ಹಳೆ ಮುಖ ಮನೆ ಪಾಪ ಇರೋದೇನು ಅದ್ಯಾವ ಕುಂತಿ ಬೋಧನ ಮಗಳ ಹೆರಿಗೆ ಮಾಡಿಸ್ಕೊಳ್ಕೊತಾನೆ ಏನಾದ್ರು ನಮ್ಮ ಮನೆಯಲ್ಲಿ ಕುಂತಿ ಬೋಧನ ಮಗಳ ಮಕ್ಕಳಿಗೆ 18 ವರ್ಷ ಆಶ್ರಯ ಕೊಟ್ಟು ಹೆಂಡತಿ ತಮ್ಮನ ಕೊಂದು ಅಣ್ಣನ ಹೆಸಪ್ಪನ ಹೊತ್ಕೊಂಡು ತಿರುಗಾಡೋ ಮಾರನಿಗೆ ಹೆರಿಗೆ ಆಗಿತ್ತು ಅದು ಬರ್ಲಿಲ್ಲ ಯಾವ ಮಾರನಿಗೆ ಹೆರಿಗೆ ಆಗಿತ್ತು ಮನೇಲಿ ನಿಮ್ಗೆ ಅಲ್ಲ ಗೊತ್ತಾಗಿಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಇಲ್ಲ ಅರ್ಥ ಆಗ್ಲಿಲ್ಲ ನೀವೇ ಹೇಳೋದೆ ಕುಂತಿ ಬೋಧನ ಮಗಳು ಅಂದ್ರೆ ಅವರು ಮಹಾಭಾರತ ಗೊತ್ತಾಗುತ್ತೆ ಕುಂತಿ ಬೋಧನ ಮಗಳು ಕುಂತಿ ಅವ್ರ ಮಕ್ಕಳು ಯಾರು ಪಾಂಡವರು 18 ವರ್ಷ ಆಶ್ರಯ ಕೊಟ್ಟನವರು ವಿರಾಟ್ ರಾಜ ಹೇಳ್ತಿ ಸುದೇಶ್ನೆ ಸಮ್ಮ ಕೀಚಕನ್ ಕೊಂಡವನು ಭೀಮನ ಅಣ್ಣ ಧರ್ಮರಾಯ ಎತ್ತಪ್ಪ ಯಮಧರ್ಮನ ಹೊಸ್ಕೊಂಡು ತಿರುಗಾಡೋದು ಕೋಣದ ಮನೆಯಲ್ಲಿ ಎಮ್ಮೆ ಕರೆ ಹಾಕಿತ್ತು ಅನ್ನೋಕೆ ನಂದೆ ಕಣ್ಣ ಒಳ್ಳೆ ಹುಡುಗ ಎಮ್ಮೆ ಕರೆ ಹಾಕಿತ್ತು ಅನ್ನೋಕೆ ಇಲ್ಲಿಂದ ತಗೊಂಡ್ ಬಂದ ನೋಡಿ ಕುಂತಿ ಬೋಧನ ಮಗಳ ಮಕ್ಕಳಿಗೆ 18 ವರ್ಷ ಆಶ್ರಯ ಕೊಟ್ಟು ಹೆಂಡತಿ ತಮ್ಮನ್ ಕೊಂದು ಅಣ್ಣನ್ ಎತ್ತಪ್ಪನ ಹೊಸ್ಕೊಂಡು ತಿರುಗಾಡೋ ಮಾರನಿಗೆ ಹೆರಿಗೆ ಆಗಿತ್ತು ಅದಕ್ಕೆ ಸಿಕ್ಲಿಲ್ಲ ಅಂತ ಚಂದ ಕನ್ನಡ ನಮ್ಮಲ್ಲಿ ಕತೆ ಹೇಳೋರು ಮಕ್ಕಳು ಕೂರ್ಸ್ಕೊಂಡು ಕತೆ ಹೇಳೋರು ಇವಾಗೆಲ್ಲ ಯಾರು ಮಕ್ಕಳು ಕೂರ್ಸ್ಕೊಂಡು ಕತೆ ಗೀತೆ ಹೇಳಲ್ಲ ಅವಾಗೆಲ್ಲ ಕತೆ ಹೇಳೋರು ಅವ್ನು ಯಾರೋ ಒಬ್ರು 7 ಮಲ್ಲಿಗೆ ತೂಕದ ರಾಜ್ಕುಮಾರ್ ಇದ್ದಂತೆ ಕೀಳು ಕೂದಲ ರಾಜ್ಕುಮಾರ ಬಂದಂತೆ ಅವ್ರು ಹುಡುಕೊಂಡು ಹೋಗ್ಬಿಟ್ಟಂತೆ ಎಲ್ಲೂ ಸಿಕ್ಕಿಲ್ವಂತೆ 7 ಸಮುದ್ರ ದಾಟಿ ಕೀಳು ಸಮುದ್ರ ದಾಟಿ 6 ಸಮುದ್ರ ದಾಟಿ 3 ಸಮುದ್ರ ದಾಟಿ ಆಚೆ ಹೋದಂತೆ ಅವ್ನಿಗೆ ಏರಿ ಇತ್ತಂತೆ 7 ಮರ ಇತ್ತಂತೆ ಮರಕ್ಕೆ 7 ಪಟ್ರ ಇತ್ತಂತೆ 7 ಪಟ್ರಲ್ಲಿ 7 ಮೆಟ್ಲು ಇದ್ದಂತೆ 7 ಮೆಟ್ಲು ಹೇಳ್ಕೊಂಡು 7 ಸರೋವರ ಇತ್ತಂತೆ 7 ಸರೋವರದಲ್ಲಿ 7 ತಾವರೆ ಹೂವು ಇದ್ದಂತೆ ಆ 7 ತಾವರೆ ಹೂವು ರಾಜ್ಕುಮಾರಿ ಕೂತಿದ್ದಂತೆ ಹಿಂಗೆಲ್ಲ ಕತೆ ಕೇಳಿದ್ರೆ ಮಕ್ಕಳಿಗೆ ಕತೆ ಕೇಳೋದು ಚಂದ ಅಂತ ಅನ್ಸೋದು ಈ ಕಥೆಯಲ್ಲಿ ಹೇಳ್ತೀನಿ ಒಂದ್ ಮೊಬೈಲ್ ಕೊಟ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಅದೇ ನೋಡ್ಕೊಂಡು ಮಕ್ಕಳು ನಮ್ಗೆ ಔಚ್ಕೊಂಡು ಕೂತ್ಕೊಂಡು ಕತೆ ಕೇಳ್ಬೇಕು ನಮ್ಮ ಮುಖದ ರೇಖೆಗಳು ನೋಡ್ಬೇಕು ನಮ್ಮ ಕಣ್ಣೇ ನೋಡ್ಬೇಕು ಮಕ್ಕಳ ಜೊತೆ ಒಂದು ಆಪ್ತತೆ ಬೆಳೆಯುತ್ತೆ ಒಂದ್ ಅಜ್ಜಿ ಕಥೆ ಹೇಳೋದು ನಮ್ಮೂರಲ್ಲಿ ಕನ್ನಡ ಭಾಷೆ ಕೇಳ್ಬೇಕು ಎಷ್ಟು ಜನ ಕಥೆ ಹೇಳೋದು ಅಂದ್ರೆ ಕಥೆ ಒಂದು ದೊಡ್ಡ ಮದುವೆ ನಡೀತಪ್ಪ ವೈಟ್ ಹೌಸ್ ಮದುವೆ ಎಷ್ಟು ಚೆನ್ನಾಗಿ ನಡೀತು ಅಂತ ಕನ್ನಡದಲ್ಲಿ ಹೇಳ್ತಾರೆ ನೋಡ್ಬೇಕು ದೊಡ್ಡ ವಿದ್ಯಾವಂತ ಅಲ್ಲ ಕನ್ನಡದಲ್ಲಿ ಎಷ್ಟು ಚೆನ್ನಾಗಿರೋದು ಆದ್ರೆ ಈಗ ವಜ್ರ ಕುಮಾರ್ ಮಾಣಿಕ್ಯ ಮಧ್ಯರಿಗೆ ಮದುವೆ ಆಯ್ತಂತೆ ಮದುವೆ ಅಂತಿದ್ದ ಮದುವೆ ಅಲ್ಲ ಈ ಭೂಮಿಯಲ್ಲಿ ಹಿಂದೆ ನಡೆದಿಲ್ಲ ಮುಂದೆ ನಡೆಯೋದಿಲ್ಲ ಇವತ್ತು ನಡೀತಾ ಇಲ್ಲ ಅಂತ ಮದುವೆ ಭೂಮಿಗೆ ಹಸ ಮಾಡಿ ಆಕಾಶನ ಚಕ್ರ ಮಾಡಿ ವಜ್ರದ ಭತ್ತ ಕೊಟ್ಟು ಬೆಳ್ಳೆಯಲ್ಲಿ ಪಟ್ನ ತರಿಸಿ ಮನೆಗಳಿಗೆಲ್ಲ ಮುತ್ತಿನ ತೋರಣ ಕಟ್ಸಿ ಭೂಮಿಗಳಿಗೆಲ್ಲ ಮಾಣಿಕ್ಯದ ಗೊಂಡೆ ಕಟ್ಸಿ ಬೀದಿಗೆಲ್ಲ ಬೇರೆ ನೆರಗುಡಿ ಹಾಕಿ ಅಂಗಡಿಗಳಿಗೆಲ್ಲ ಬಂಗಾರ ಅಂಗಡಿ ಬಿಡಿಸಿ ಆನೆಗಾತ್ರ ಅರ್ಶನ ಕುದುರೆಗಾತ್ರ ಕುಂಕುಮ ನಂದಿಗಾತ್ರ ಗಂಧ ಲಕ್ಷ ಅಕ್ಷತೆ ತರಿಸಿ ಬಂದರು ಪಲ್ಲಕ್ಕಿ ಕಳಿಸಿ ಬೆಳೆದಿದ್ರು ಕಾಗದ ಬರೆಸಿ ಮುಸರಾತಿ ಬೆಳೆಸಿ ಸುಮಂಗಲಕ್ಕೆ ಶೋಭನ ನಡೆಸಿ ಕೈಯಲ್ಲಿ ಕಷ್ಟ ತಂದು ಕೊಟ್ಟು ನಾಗರಿಕಲ್ಲಿ ನಾಟ್ಯ ನಡೆಸಿ ದೇವರ ಕಾರಣವನ್ನು ಕ್ಷೀಣ ತಂದು ಕೈದಾರೆ ಹೋದು 40 ಹಸೆಮಣಿ ಮೇಲೆ ಭೂಮ್ತಾಯಿ ಅಂತ ಹೆಣ್ಣು ಭೂಮ್ತಕ್ಕೆ ಗಂಡಿಸಿ ಬಂಧುಗಳಿಗೆ ಕೆಲ ಬೇಕಾದ ಹುಡುಗಿಸಿ ತೊಡಗೆ ತರಿಸಿ ಕೊಡುಗೆ ತರಿಸಿ ಇಡೀ ಭೂಲೋಕಲ್ಲ ಬಾಯಿಗಳು ಬೆಳ್ಳಿಟ್ಟಿರಬೇಕಾದ್ರೆ ಮದುವೆ ಮಾಡ್ತಾರೆ ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ನೋಡಿ ನಮ್ಮಲ್ಲಿ ಮಾತಾಡ್ಸೋದು ನೋಡ್ಬೇಕು ನಮ್ಮಲ್ಲಿ ಒಬ್ಬ ಮೇಷ್ಟ್ರು 3 ವರ್ಷ ಸಂಬಳ ಆಗಿದೆ ಇಂಡಿಯಾ ಏನೋ ಒಳಗಿನ ತೆಗಿತಾವೆ ಅನ್ಕೋಬೇಕು ಇಂಡಿಯಾ ನಮ್ಮ ದೇಶ ನಮ್ಗೆ ಗೊತ್ತಿರಲಿಲ್ಲ ಅದು ಹೇಳಕ್ ಇಷ್ಟ ಬರ್ತಾರೆ ನಮ್ ಪತ್ರ ಕೂತ್ಕೊಂಡು 3 ಲಕ್ಷ ಸಂಬಳ ತಗೊಂಡು ಇಷ್ಟು ಸೇರ್ತಾರೆ ಇಂಡಿಯಾ ನಮ್ಮ ದೇಶ ಅಂತ ಮತ್ತೆ ಹಂಗಿರ್ಬೇಕು ಯಾರಿರ್ಬೇಕು ನಲ್ಲಿ ತೆಗೆದ
ನೀರು ಸುಮ್ಮನೆ ಬೆಳೆದಿಲ್ಲ, ಹಂಗೆ ಹೇಳ್ಬೇಕು, ಹಂಗ್ ಬರ್ಬೇಕು ಮಾತು. ನನಗೆ ಬೆಳ್ಳಿ ತೆಗೆಸಿದ ತಕ್ಷಣ ನೀರು ಸುಮ್ಮನೆ ಬೀಳ್ಬೇಕಾದ್ರೆ ಮ್ಯಾಲೆ ಸಾಯಂಕಾಲ ನೀರು ಇರ್ಬೇಕು, ಇಲ್ಲಿಂದ ನೀರು ಸುರಿತದೆ ನೀರು. ಎಷ್ಟು ಅದ್ಭುತವಾಗಿ ಕನ್ನಡ ಮಾತಾಡ್ತಾರೆ. ನಾವು ಎಲ್ಲೆಲ್ಲಿ ಯಾವ ತರ ಕನ್ನಡ ಮಾತಾಡ್ತಾರೆ ಅಂತ ಕಲಿಬೇಕು ಅಂತ ಆಸೆ. ಎಲ್ರು ಹೆಂಗ್ ಕನ್ನಡ ಮಾತಾಡ್ತಾರೆ ಅಂತ ಕಲಿಬೇಕು ಆಸೆ. ನಮ್ಮೂರ್ ಕಡೆ ಬುಡುಬುಡಿಕೆಯವ್ರು ಬರ್ತಿದ್ದಾರೆ, ಈ ಕಡೆ ಬರ್ತಿದ್ರಲ್ವಾ, ಈ ಬರೋದಿಲ್ಲ ಅವರೆಲ್ಲ, ಇಲ್ಲ ಈಗೆಲ್ಲ ಕಾಣಿಸ್ತಿಲ್ಲ. ಬುಡುಬುಡಿಕೆಯವ್ರು ಬರೋರು, ಅವ್ರು ಮಾತಾಡೋಕ್ ಶುರು ಮಾಡಿದ್ರೆ ಎದುರುಗಡೆ ಮಾತಾಡೋಕ್ ಚಾನ್ಸೇ ಕೊಡ್ತಿರ್ಬೇಕು. ಅವರೇ ಮಾತಾಡ್ತಾರೆ, ಮಾತಾಡಕ್ಕೆ ಬಿಡ್ತಾರೆ. ಅವ್ನು ಎಷ್ಟು ಚೆನ್ನಾಗಿ ಮಾತಾಡೋನು ಅಂತ ಸುಳ್ಳು ನಾನು ಮಾತು ಕೇಳಿ ಅಭ್ಯಾಸ ಮಾಡ್ಕೊಂಡಿದ್ದೆ, ಎಷ್ಟು ಚೆನ್ನಾಗಿ ಮಾತಾಡೋನು ಅಂತ. ಲಕ್ಷ್ಮೀ ವಿಚಾರ, ಲಕ್ಷ್ಮೀ ವಿಚಾರ, ಧನಲಕ್ಷ್ಮೀ ವಿಚಾರ. ಗೌರವಿನ ಮನಸ್ಸಿನ ಲಕ್ಷ್ಮೀ ವಿಚಾರ ಕಟ 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 ಅಂತ ಉಂಟಾ ಈಗ ಸುಳ್ಳಾದ ಸುಳ್ಳನ್ನು ಸುಳ್ಳು ತಟವಟ ಗಾಳಿ ಬುಡುಬುಡಿಕೆ ಅನ್ನುತ್ತಾವ. ನಮ್ಮ ದೂರ ದೇಶ ಮೀಸ ಬುಡುಕದ ಕಡಪಾದ ಕಲ್ಲೂರು ಚಳಕೆರೆ ತಾಲೂಕು. ನಿನ್ನ ಮನೆಯಲ್ಲಿ ಉಂಟು ಒಂದು ಜಿಟ್ಟು ಒಂದು ಯಂತ್ರ ಒಂದು ಮಂತ್ರ ಒಂದು ಭೂತ ಒಂದು ಪ್ರೇತ ಒಂದು ಪೀಠ ಒಂದು ಪಿಶಾಚಿ ಅಂದ್ರೆ ಕಾಗದ ಒಂದು ಪೋಸ್ಟ್ ಮಾಡಿ ನಮ್ಮ ಮೆಸೇಜ್ ಸುಳ್ಳು ನಾಳೆ ಬಂದು ನಿನ್ನ ಕಲ್ತ ಹೊಡೆದ ಅರ್ಥವಾಯ್ತ. ಅವನಿಗೇನು ಅರ್ಥ ಆಯ್ತು ಪಾಪ. ಹೋದ ವರ್ಷಗಳ ಹಣೆಬರ ಟೀಮ್ ಇವ್ರಿಗೆ ಆಚಾರ ಪಾಪ ಕೆಟ್ಟದ ಹೊರತು ನೀವು ಇಚ್ಛೆ ಜಿಂದಕಾಗ್ಬಿಡ್ತು, ತೊಟ್ಟು ಬಿಟ್ಟೆ ಚಿಂದಿ ಆಗ್ಬಿಡ್ತು, ಸೋಪು ಸೋರೋಗ್ಬಿಟ್ಟೆ ಪಾಪ. ನಡೀತಾ ಇದ್ದು ನಿಂತೋಗ್ಬಿಟ್ಟೆ, ನಿಂತಿದ್ದನ್ನು ಕುಂತೋಗ್ಬಿಟ್ಟೆ, ಕುಂತಿದ್ದನ್ನು ಕುಸ್ತೋಗ್ಬಿಟ್ಟೆ, ಕುಸ್ತೋಗಿ ಮದುವೆಗ್ಬಿಟ್ಟೆ. ಅರ್ಥವಾಯ್ತಾ? ಒಂದು ಹಣ ಮಾಡ್ಬೇಕು, ಒಂದು ಆಸೆ ಮಾಡ್ಬೇಕು, ಮಾಡ್ಬೇಕು, ಒಂದು ಮುಂದಕ್ಕೆ ಹೆಣ್ಮಕ್ಳು ಮದುವೆ ಮಾಡಿ ತನ್ನೇ ಬದುಕ್ಬೇಕಂತ ಯೋಗ ನಿನ್ನ ಅಡಿಯಲ್ಲಿ ಬರ್ತಿತ್ತು. ನಾವ್ ಹೇಳಿದ್ರೆ ಟ್ರೈನ್ ಇವ್ರಿಗೆ ಆಚಾರ ಪಾಪ ಕೆಟ್ಟದಾಗ್ಬಿಡ್ತು, ಸೋರೋಗ್ಬಿಟ್ಟೆ ಪಾಪ. ಮನೆಯಲ್ಲಿ ನಿಮ್ಮ ಅಪ್ಪ ಇದ್ದಾರ, ಬಹಳ ದೊಡ್ಡ ಮನಸ್ಸ ನಿಮ್ಮ ಅಪ್ಪ, ಬಹಳ ದೊಡ್ಡ ಮನಸ್ಸ. ಒಂದು ಊರಿಗೆ ಕೊಟ್ಟರೆ ಊರಿಗೆ ಬೆಂಕಿ ಆಗ್ತಾ ಇದ್ದ ಪುಣ್ಯಾತ್ಮ, ಬಹಳ ದೊಡ್ಡ ಮನಸ್ಸಲ್ಲಿ ಬಂದ. ಹೆಸರು ಕನಕ ಸಿಂಹ ಕನ್ಯಾ ಪುಲ ವೃಶ್ಚಿಕ ಧನಸು ಮಕರ ಕುಂಭ ಮೀನ. ನೀನು ಮಾಡಿದ ಕೆಲಸ ರೈಟ್ ಆಗ್ತದೆ, ಮಿಸ್ಟಿಕಲ್ ಅಂತ ಕೇಳ್ತೀನಿ. ನಾನು ಮಾತಾಡ್ತೀನಿ, ಕೇಳ್ಬೇಕು. ಮಂಗಳವಾರ ದಿವಸ ಮಕ್ಷಾರ ಮಾಡಬೇಡ, ಬುಧವಾರ ಹೊಸಬಚ್ಚ ಹಾಕಬೇಡ, ಬೇಯಿಸುವಾಗ ಬಡಗಾಗಿ ಪ್ರಯಾಣ ಹೋಗಬೇಡ. ಅರ್ಥವಾಯ್ತಾ? ನಾನು ಯಾವ್ಯಾವ ಊರ್ ಸುತ್ತ ಗೊತ್ತುಂಟ, ನಾನು ಯಾವ್ಯಾವ ಊರ್ ಸುತ್ತ ಒಂದು ಗೊತ್ತುಂಟ. ಅಡಗೂರು ಬಡಗೂರು ಬಿಡಗೂರು ಕುಡಿಯೂರು ಒಬ್ಬೂರು ದಿಬ್ಬೂರು ಎಬ್ಬೂರು ತಿಬ್ಬೂರು ಅಳಿಯೂರು ಒಡಿಯೂರು ಬಲಿಯೂರು ಎಲಿಯೂರು ಆಲೂರು ಬೇಲೂರು ಮಾಲೂರು ಚೇಳೂರು ಸುತ್ತೂರು ಕಿತ್ತೂರು ಮುತ್ತೂರು ಎತ್ತೂರು ಹಿರಿಯೂರು ಸಿರಿಯೂರು ಸರಳೂರು ಬಡಗೂರು ಬೆಂಗಳೂರು ಮಂಗಳೂರು ಸಿಂಗೂರು ಸಿಟ್ಟೂರು ಕಲ್ಲೂರು ಕೊಲ್ಲೂರು ಹುಲ್ಲೂರು ಹುಲ್ಲೂರು ಮಾತಾಡುವ. ನಾವೊಂದು ಮಾತಾಡ್ತೀನಿ ಕೇಳಬೇಕು. ನೀವು ಆಗ್ಬೇಕಂತ ಒಂದು ಮೀಶಿಕೊಳ್ಳಿ ಅರ್ಥವಾಯ್ತಾ? ಒಂದು ಗಂಡಸ ಜಾತಿ ಈ ಊರಿಗೆ ಇದರಲ್ಲಿ ಉಂಟ ಇಲ್ಲ, ನಿಜಾನ ಸುಳ್ಳನ್ನು ಸುಳ್ಳು ತಟವಾಟ ಬಾರಿ ಹುಡುಗಕ್ಕೆ ನಾನು ಹಣ ಕೇಳೋದಿಲ್ಲ, ಆಸ್ತಿ ಕೇಳೋದಿಲ್ಲ, ಒಡವೆ ಕೇಳೋದಿಲ್ಲ, ಬಂಗಾರ ಕೇಳೋದಿಲ್ಲ. 3 ತವ ಬೆಳ್ಳಿ, 3 ತವ ಬಂಗಾರ, 3 ಕಬ್ಬಿಣ ಸುದ್ದಿರು ಕೊಡು, ಗಟ್ಟಿ ಅಂತ ಮಾಡಿ ನೀವು ಬೆಲೆ ರಚನೆ ಕೇಳ್ಬಿಡ್ತೀನಿ. 3 ತವ ಬೆಳ್ಳಿ, 3 ತವ ಬಂಗಾರ ಮತ್ತು ಕಬ್ಬಿಣ ಸಾಗರ ಬೇಡ. 3 ತವ ಬೆಳ್ಳುಳ್ಳಿ, 3 ತವ ಬೆಳ್ಳುಳ್ಳಿ, 3 ಬೆಳ್ಳುಳ್ಳಿ, 3 ತವ ಬಂಗಾರ, 3 ಅರಿಶಿನ ಕೊನೆ, 3 ತವ ಕಬ್ಬಿಣ ವಿದ್ಯುತ್ ಗಟ್ಟಿ ಅಂತ ಮಾಡಿ ಬೆಲೆ ಕೆಟ್ಬಿಡ್ತೀನಿ. ಭಕ್ತ ಮನೆ ಒಯ್ದು ಮುಂದಿನ ನಮಶ್ವರಾಗಿ ಮಂಗಲ ದಿವಸ ಮನೆ ಮುಂದೆ ಬಂದು ಮಠ ವಿದ್ಯಾಲಯ ಪಕಪಕ ಅಂತ ರಕ್ಷಕವಾಗಿ ತಾಳ್ದು ಬಿಟ್ಟಿಲ್ಲ ಅಂದ್ರೆ ಈ ಹುಡುಗರಿಗೆ ರಾಮನ ಮಾಸ ಏನಾಯ್ತು ಅಂತ ಹೇಳಿ ಮುಂದಿನ ಸಲ ನಾನು ಊರಿಗೆ ಬಂದಾಗ ಒಂದು ಕೋಳಿನ, ಒಂದು ಕೋಳಿ, ಒಂದು ಆಡ, ಒಂದು ಎಮ್ಮೆಯ, ಒಂದು 100 ರೂಪಾಯಿ, ಒಂದು ಬಟ್ಟೆ ರಾಗಿ ದ್ವಾರ ಕೊಟ್ಟು ಇರ್ತಿ. ಇಲ್ಲ ಅಂದ್ರೆ ರಾಮನ ಮಗನೇ ನಮ್ಮ ಮನೆಗೆ ಅಷ್ಟು ಮಾಡತ್ತು ಅಂತ ಕಳಿಸ್ಬಿಟ್ಟು ಬರೋದು ಮಾಸ್ಟರ್ ಆಡ್ಬೋದು. ಇವಾಗ ಜನಕ ಜನ ಸೇರಿ ಮಾತ್ರ ಜನಕ ಜನ ಸೇರಿ ಜಾಸ್ತಿ ಆಯ್ತು, ಅರ್ಥವಾಯ್ತಾ? ಜನಕ ಜನ ಸೇರಿ ಜಾಸ್ತಿ ಆಯ್ತು, ಮನಕ ಮನ ಸೇರಿ ಮಾಸ ಆಯ್ತು. ಮುಂದಿನ ಜಮೀನ್ದಾರ ಮಗನಿಗೆ ಕೂಡಿದ್ರೆ ಒಂದು ಕಣದ ಕಳೆದ್ರೆ ಒಂದು ಕಚ್ಚಪಾಡಿ ಅರ್ಥವಾಯ್ತಾ? ಮನೆಯಲ್ಲಿ ಮುತ್ತೈದೆ ಲಕ್ಷ್ಮಿ ಇದ್ದ ಕೈ ನಾನು ಮುತ್ತು ರಸ್ತ ಒಡೆಯಲು ಕೇಳಿಲ್ಲ. ಒಂದು ಜೋಡಿ ಮುಂದೆ ಒಂದಿಷ್ಟು ಜ್ವಾಳನೋ ರಾಗಿನೋ ಅಕ್ಕಿನೋ ತಂದುಕೊಟ್ಬಿಡು, ಹಂಗೆ ನಿಂದ ಯಾವ ಒಂದು ಹಳೆ ಸರ್ಟು ಕೋಟು ಪ್ಯಾಂಟ್ ಇದ್ರೆ ಕೊಟ್ಬಿಡು, ನನ್ನ ಹೆಸರು ಊರು ಬರೋಡಿಗೆ ಮಾಡ್ಬಿಡ್ತೀನಿ. ಯಾವ ವಿದ್ಯೆ ಓದೋಣ, ಯಾವ ಡಿಗ್ರಿ ಚೆಕ್ ಮಾಡ್ದವನೇ. ನಾನು ಯಾವುದೋ ಪುಸ್ತಕದಲ್ಲಿ ಮಾತ್ರ ಹೇಳಿದ್ದೆ, ಕಾಲೇಜಿನಲ್ಲಿ ಲೈಬ್ರರಿ ಮಾತ್ರ ವಿದ್ಯೆ ಸಿಗುತ್ತೆ ಅಂತ ಅಂದ್ಕೋಬೇಡಪ್ಪ. ಪ್ರಪಂಚದಲ್ಲಿ ವಿದ್ಯೆ ಅನ್ನೋದು ಎಲ್ಲೆಲ್ಲೇ ಇದೆ, ಯಾರ ಹತ್ರ ಇದೆ, ಕಲಿಬೇಕಷ್ಟೇ. ನಾವು ವಿದ್ಯೆ ಅಂತ ಅಂತಿದ್ದೀವಿ, ಅವರ ಜಗತ್ತಲ್ಲಿ ವಿದ್ಯೆ ಅನ್ನೋದು ಎಲ್ಲೆಲ್ಲೂ ಇದೆ. ಬಂಧುಗಳೇ, ನಾವೆಲ್ಲರೂ ಬಹಳ ದೂರದವ್ರೆ. ಆದ್ರೆ ಒಂದ್ ಸಂತೋಷ ಏನು ಅಂದ್ರೆ, ರಾಜಾರಿಗೆ ಹೋಗ್ತೀವಿ, ನಮ್ಮ ಎದುರುಗಳು ಎಷ್ಟೊಂದು ಜನ ನಗ್ತಾ ಕೂತಿರ್ತಾರೆ. ಒಂದಿಷ್ಟು ಮಗು ಮುಖಗಳು ನೋಡ್ಕೊಂಡು ಹೋಗೋದಿದೆಯಲ್ಲ, ಅಲ್ಲಿ ನಮ್ಮ ಪುಣ್ಯ ಅಂತ ಭಾವಿಸ್ತೀವಿ. ಅಳ್ಸಕ್ ಬೇಕಾದಷ್ಟು ಜನ ಇದ್ದಾರೆ, ನಮ್ಮ ಎದುರು ಕೂತಾಗ ನೀವು ನಗ್ನೆತ್ತ ಕೂತಿರ್ತೀವಿ. ಅದ್ ನಮಗೆ ಬಹಳ ಸಂತೋಷ. ಮಿತ್ರರು ವೆಂಕಟಾಚಲಪತಿ ಅವರು, ಅವರೆಲ್ಲ ಸ್ನೇಹಿತರು ಒಂದು ಬಹಳ ಸುಂದರವಾದ ಕಾರ್ಯಕ್ರಮ ಮಾಡಿದ್ದಾರೆ. ಸ್ವಲ್ಪ ಬೇಸರದ ಸಂಗತಿ ಅಂದ್ರೆ ಚಳಿಗಾಲ, ಬಹಳ ಜನ ಹೊರಗಡೆ ಕೂತ್ಕೊಳ್ಳಕ್ ಆಗೋದಿಲ್ಲ. ಆದ್ರೆ ನಾವು ನಿಮ್ಮನ್ನು ಕಾಡೋದು ಬೇಡ ಅಂತ ಅನ್ಕೊಂಡಿದ್ದೀವಿ. ತುಂಬಾ ಪ್ರೀತಿಯಿಂದ ನಡೆಸ್ಕೊಂಡಿದ್ದೀರಿ.
ದೊಡ್ಡದಾಗಿ ನಮಸ್ಕರಿಸಿ ನಮ್ಮ ಕಾರ್ಯಕ್ರಮ ಮುಗಿಸ್ತಿದ್ದೀವಿ.